ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. PGCET 2024 ಚಾಯ್ಸ್ ಎಂಟ್ರಿ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಚಾಯ್ಸ್ ಎಂಟ್ರಿಯನ್ನು ಯಾವ ರೀತಿ ಮಾಡಬೇಕು ಆ್ಯಂಡ್ ಹಾಗೇನೂ ಈ ಒಂದು ಚಾಯ್ಸ್ ಎಂಟ್ರಿಯನ್ನು ಯಾರೆಲ್ಲ ಕಂಪಲ್ಸರಿ ಮಾಡಬೇಕು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಚಾಯ್ಸ್ ಎಂಟ್ರಿ ಯಾರು ಮಾಡೋವಂಥ ಅವಶ್ಯಕತೆ ಇಲ್ಲ, ಚಾಯ್ಸ್ ಎಂಟ್ರಿಯನ್ನು ಯಾವಾಗ ಬಿಡ್ತಾರೆ ಏನೋ ಅಂತ ಹೇಳಿಬಿಟ್ಟು ಕಂಪ್ಲೀಟ್ ಕ್ಲಾರಿಫಿಕೇಷನ್ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮರಿದೆ ಒಂದು ಲೈಕನ್ನು ಮಾಡಿ. ಇದೇ ಥರದ ಎಲ್ಲ ಹೆಚ್ಚಿನ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೋತೀರಾ. ಮೊದಲಿಗೆ ನಿನ್ನೆ ನೈಟು ಫಸ್ಟ್ ರೌಂಡ್ದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬಂದಿದೆ. ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಇರುವಂತಹ ನೆಕ್ಸ್ಟ್ ಸ್ಟೆಪ್ಪು ಬಂದು ಚಾಯ್ಸ್ ಎಂಟ್ರಿ. ಮೊದಲಿಗೆ ಚಾಯ್ಸ್ ಎಂಟ್ರಿಯನ್ನು ಯಾವಾಗ ಬಿಡ್ತಾರೆ ಏನು ಅಂತ ಹೇಳಿಬಿಟ್ಟು ನಿಮಗೆ ಒಂದು ಕ್ಲಾರಿಫಿಕೇಷನನ್ನು ಕೊಡ್ತೀನಿ ನೋಡಿ. ನಾನೀಗ ಸದ್ಯಕ್ಕೆ KEA ಅಫಿಷಿಯಲ್ ವೆಬ್ಸೈಟಲ್ಲೇ ಇದ್ದೀನಿ. ಇದುವರೆಗೂ ನಿಮಗೆ ಚಾಯ್ಸ್ ಎಂಟ್ರಿ ಲಿಂಕನ್ನಾದರೆ ಬಿಟ್ಟಿಲ್ಲ. ಇವತ್ತು ನಿಮಗೆ 100% ಒಂದು ಚಾಯ್ಸ್ ಎಂಟ್ರಿ ಲಿಂಕನ್ನಾದರೆ ಬಿಡ್ತಾರೆ. ಇದರಲ್ಲಿ ಬೇರೆ ಮಾತೇ ಇಲ್ಲ. ಇವತ್ತು ನಿಮಗೆ ಚಾಯ್ಸ್ ಎಂಟ್ರಿ ಲಿಂಕನ್ನು ಆ್ಯಕ್ಟಿವೇಟ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ ನಮಗೆ ಎಷ್ಟು ದಿನಗಳ ಕಾಲ ಟೈಮ್ ಕೊಡ್ತಾರೆ ಚಾಯ್ಸ್ ಎಂಟ್ರಿಯನ್ನು ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ನಿಮಗೆ ಖಂಡಿತವಾಗ್ಲೂ 2 ರಿಂದ 3 ದಿನಗಳ ಕಾಲ ಒಂದು ಟೈಮನ್ನು ಕೊಡ್ತಾರೆ ಚಾಯ್ಸ್ ಎಂಟ್ರಿಯನ್ನು ಮಾಡೋದಕ್ಕೆ. ಯಾಕಂತ ಅಂದರೆ ನಿಮ್ಮ ಒಂದು ಪೇರೆಂಟ್ಸ್ ಜೊತೆ ಕೂತು ನೀವು ಒಂದು ಡಿಸಿಷನನ್ನು ತಗೋಬೇಕಾಗುತ್ತೆ. ಸೊ ನಿಮಗೆ ಚಾಯ್ಸ್ ಎಂಟ್ರಿಯನ್ನು ಮಾಡೋದಕ್ಕೆ ಒಂದು 2 to 3 ಡೇಸ್ವರೆಗೂ ಒಂದು ಟೈಮನ್ನು ಕೊಡ್ತಾರೆ, ಓಕೆನಾ. ಆ್ಯಂಡ್ ನೆಕ್ಸ್ಟು ಈ ಒಂದು ಚಾಯ್ಸ್ ಎಂಟ್ರಿಯನ್ನು ಕಂಪಲ್ಸರಿ ಯಾರೆಲ್ಲ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಯಾರಿಗಾದರೆ ಸೀಟ್ ಅಲಾಟ್ ಆಗಿದೆಯೋ ಇಂತಹ ಸ್ಟೂಡೆಂಟ್ಸು ಕಂಪಲ್ಸರಿಯಾಗಿ ನೀವು ಚಾಯ್ಸ್ ಎಂಟ್ರಿಯನ್ನು ಮಾಡಲೇಬೇಕು, ಓಕೆನಾ. ಇಲ್ಲ ಅಂತ ಅಂದರೆ ಅಲಾಟ್ ಆಗಿರುವಂಥ ಸೀಟ್ ಕ್ಯಾನ್ಸಲ್ ಆಗುತ್ತೆ, ಜೊತೆಗೆ ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಯಾರಿಗಾದರೆ ಸೀಟ್ ಅಲಾಟ್ ಆಗಿದೆಯೋ ಇಂತಹ ಸ್ಟೂಡೆಂಟ್ಸು ನೀವು ಚಾಯ್ಸ್ ಎಂಟ್ರಿಯನ್ನು ಮಾಡಲೇಬೇಕು, ಓಕೆನಾ. ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಾಯ್ಸ್ 1 ಅಂದರೆ ಏನು, ಚಾಯ್ಸ್ 2 ಅಂದರೆ ಏನು, ಚಾಯ್ಸ್ 3 ಅಂದರೆ ಏನು, ಚಾಯ್ಸ್ 4 ಅಂದರೆ ಏನು ಅಂತ ಹೇಳಿಬಿಟ್ಟು. ಆ್ಯಂಡ್ ಈ ಒಂದು ಚಾಯ್ಸ್ ಎಂಟ್ರಿಯನ್ನು ಯಾರು ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಅಂದರೆ ಫಸ್ಟ್ ರೌಂಡಲ್ಲಿ ಯಾರಿಗಾದರೆ ಸೀಟ್ ಅಲಾಟ್ ಆಗಿಲ್ವೋ ಇಂತಹ ಸ್ಟೂಡೆಂಟ್ಸ್ಗೆ ಚಾಯ್ಸ್ ಎಂಟ್ರಿ ಮಾಡುವಂತಹ ಅವಶ್ಯಕತೆ ಇಲ್ಲ. ಆ್ಯಂಡ್ ಹಾಗೇನೂ ನೀವು ಚಾಯ್ಸ್ ಎಂಟ್ರಿ ಮಾಡೋದಕ್ಕೂ ಆಗಲ್ಲ, ಓಕೆನಾ. ಈಗ ನಿಮಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ನಿನ್ನೆ ಬಂದಿರೋಂಥ ರಿಸಲ್ಟಲ್ಲಿ ನಿಮ್ಗೆ ಯಾವುದೇ ಥರದ ಸೀಟ್ ಅಲಾಟ್ ಆಗಿಲ್ಲ. ಸೊ ನೀವು ಚಾಯ್ಸ್ ಎಂಟ್ರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗ ಯಾವಾಗ ನಿಮಗೆ ಸೆಕೆಂಡ್ ರೌಂಡ್ ಆದರೆ ಸ್ಟಾರ್ಟ್ ಆಗುತ್ತೋ ಸೆಕೆಂಡ್ ರೌಂಡಲ್ಲಿ ನೀವು ಫಸ್ಟ್ ರೌಂಡಲ್ಲಿ ಏನೋ ಒಂದು ಕಾಲೇಜಸನ್ನು ಆ್ಯಡ್ ಮಾಡಿದ್ದೀರಾ, ಫಸ್ಟ್ ರೌಂಡಲ್ಲಿ ಏನೊಂದು ಕಾಲೇಜಸನ್ನು ಇಟ್ಕೊಂಡಿದ್ದೀರಾ, ಅಷ್ಟು ಕಾಲೇಜಸ್ಸು ಸೆಕೆಂಡ್ ರೌಂಡಿಗಾದರೆ ಇರುತ್ತೆ. ನೀವು ಅಲ್ಲಿ ಸೆಕೆಂಡ್ ರೌಂಡಲ್ಲಿ ಬೇಕಿದ್ದರೆ ಕಾಲೇಜಸನ್ನು ಚೇಂಜಸ್ ಮಾಡ್ಕೋಬೋದು ಅಷ್ಟೇ, ಬಟ್ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ನೀವು ಸೆಕೆಂಡ್ ರೌಂಡ್ಗೆ ಡೈರೆಕ್ಟಾಗಿ ಎಲಿಜಿಬಲ್ ಆದರೆ ಇರ್ತೀರಾ, ಓಕೆನಾ. ಆ್ಯಂಡ್ ನೀವು ತಿಳ್ಕೊಂಡಿರಿ ಚಾಯ್ಸ್ ಎಂಟ್ರಿಯಲ್ಲಿ ಚಾಯ್ಸ್ 1 ಅಂದರೆ ಏನು, ಚಾಯ್ಸ್ 2 ಅಂದರೆ ಏನು, ಚಾಯ್ಸ್ 3 ಅಂದರೆ ಏನು, ಚಾಯ್ಸ್ 4 ಅಂದರೆ ಏನು ಅಂತ ಅಂದರೆ. ಯಾಕಂತ ಅಂದರೆ ನೆಕ್ಸ್ಟ್ ರೌಂಡ್ಗೆ ನೀವು ಹೋದಾಗ ನೆಕ್ಸ್ಟ್ ರೌಂಡ್ಗೆ ನೀವು ಎಂಟರ್ ಆದಾಗ ಅಲ್ಲಿ ನಿಮಗೂ ಹೆಲ್ಪ್ ಆಗುತ್ತೆ, ಓಕೆನಾ. ಈಗ ಚಾಯ್ಸ್ ಎಂಟ್ರಿಯಲ್ಲಿ ಚಾಯ್ಸ್ 1 ಅಂದರೆ ಏನು, ಚಾಯ್ಸ್ 2 ಅಂದರೆ ಏನು, ಚಾಯ್ಸ್ 3 ಅಂದರೆ ಏನು, ಚಾಯ್ಸ್ 4 ಅಂದರೆ ಏನು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ ನೋಡಿ. ಈಗ ಯಾವುದೋ ಒಂದು ಸ್ಟೂಡೆಂಟ್ಗೆ ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ಯಾವುದೋ ಒಂದು ಸ್ಟೂಡೆಂಟ್ಗೆ ಸೀಟ್ ಆದರೆ ಅಲಾಟ್ ಆಗಿದೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ. ಆ ಒಂದು ಕ್ಯಾಂಡಿಡೇಟ್ಗೆ ಅಲಾಟ್ ಆಗಿರುವಂಥ ಸೀಟು 100% ಸ್ಯಾಟಿಸ್ಫೈ ಇದೆ. ನಾನು ಅನ್ಕೊಂಡಿರುವಂಥ ಕಾಲೇಜೇ ಸಿಕ್ಕಿದೆ, ನಾನು ಅನ್ಕೊಂಡಿರುವಂಥ ಕೋರ್ಸೇ ಅಲಾಟ್ ಆಗಿದೆ, ನಾನು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋದಿಲ್ಲ, ಇದೇ ಒಂದು ಸೀಟಿಗೆ ನಾನು ಅಡ್ಮಿಷನ್ ತಗೋತೀನಿ ಅನ್ನೋವಂಥ ಸ್ಟೂಡೆಂಟ್ಸು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೋಬೇಕು. ಚಾಯ್ಸ್ 1 ಅಂತ ಅಂದರೆ ಸಿಕ್ಕಿರುವಂಥ ಸೀಟು ನನಗೆ ಸ್ಯಾಟಿಸ್ಫೈ ಇದೆ, ನಾನು ಇದಕ್ಕೆ ಅಡ್ಮಿಷನನ್ನು ತಗೋತೀನಿ, ನಾನು ನೆಕ್ಸ್ಟ್ ಏನು ಬೇರೆ ರೌಂಡಿಗೆ ಏನು ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೋತಾರೆ. ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ನಿಮಗಿರುವಂಥ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅಂದರೆ ಫೀಸನ್ನು ಪೇ ಮಾಡಬೇಕಾಗುತ್ತೆ, ಓಕೆನಾ. ಆ್ಯಂಡ್ ಸ್ಟೂಡೆಂಟ್ಸಲ್ಲಿ ಇದೊಂದು ಡೌಟ್ ಇದೆ, ನಾವು ಫೀಸನ್ನು ಪೇ ಮಾಡುವಾಗ CET ಫೀಸು ಪೇ ಮಾಡಬೇಕು ಆ್ಯಂಡ್ ಹಾಗೇನು ಕಾಲೇಜ್ ಫೀಸು ಬ್ಯಾಂಕಲ್ಲಿ ಪೇ ಮಾಡಬೇಕು ಅಂತಂದರೆ ಇಲ್ಲ, ನೀವು ಓನ್ಲಿ CET ಫೀಸನ್ನು ಅಷ್ಟೇ ಪೇ ಮಾಡಬೇಕು. ಆ್ಯಂಡ್ ಕಾಲೇಜ್ಗೆ ಯಾವಾಗ ಅಡ್ಮಿಷನ್ಗೆ ಹೋಗ್ತೀರಾ ಡಾಕ್ಯುಮೆಂಟ್ಸನ್ನು ತಗೊಂಡು ಆಗ ನೀವು ಒಂದು ಕಾಲೇಜ್ ಫೀಸನ್ನು ಪೇ ಮಾಡಬೇಕಾಗುತ್ತೆ, ಓಕೆನಾ. ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ, ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದ ಆದಮೇಲೆ ಫೀಸನ್ನು ಪೇ ಮಾಡೋದಕ್ಕೆ ಚಲನ್ ಡೌನ್ಲೋಡ್ ಮಾಡ್ಕೋತೀರಾ, ಚಲನ್ ಡೌನ್ಲೋಡ್ ಮಾಡ್ಕೊಂಡು ಬ್ಯಾಂಕಲ್ಲಿ ಫೀಸನ್ನು ಪೇ ಮಾಡ್ತೀರಾ. ಅದಾದಮೇಲೆ ನೆಕ್ಸ್ಟು ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೋತೀರಾ. ಅದಾದಮೇಲೆ ನೆಕ್ಸ್ಟು ನೀವು ಒಂದು ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಸಬ್ಮಿಟ್ ಮಾಡಿ ಒಂದು ಅಡ್ಮಿಷನನ್ನು ತಗೋತೀರಾ, ಓಕೆನಾ. ಚಾಯ್ಸ್ 1 ಯಾರು ಸೆಲೆಕ್ಟ್ ಮಾಡ್ಕೋತೀರೋ ಇಂತಹ ಸ್ಟೂಡೆಂಟ್ಸು. ಆ್ಯಂಡ್ ನೆಕ್ಸ್ಟ್ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಸ್ಟೂಡೆಂಟು ಒಂದು 20 ಕಾಲೇಜಸನ್ನು ಆ್ಯಡ್ ಮಾಡಿದ್ನು ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿಗೆ. ಆ ಒಂದು ಕ್ಯಾಂಡಿಡೇಟ್ಗೆ ಈಗ ಪ್ರಿಯಾರಿಟಿ ನಂಬರ್ 5 ಕೊಟ್ಟಿರುವಂಥ ಕಾಲೇಜ್ ಆದರೆ ಅಲರ್ಟ್ ಆಗಿದೆ. ನಿನ್ನೆ ಬಂದಿರುವಂಥ ರಿಸಲ್ಟಲ್ಲಿ ಪ್ರಿಯಾರಿಟಿ ನಂಬರ್ 5 ಕೊಟ್ಟಿರುವಂಥ ಕಾಲೇಜ್ ಆದರೆ ಅಲರ್ಟ್ ಆಗಿದೆ. ಆ ಒಂದು ಸ್ಟೂಡೆಂಟ್ ಮೈಂಡ್ ಸೆಟ್ಟು ಸಿಂಪಲ್ ಇಷ್ಟೇ ಇದೆ ನೋಡಿ, ನನಗೆ ಅಲರ್ಟ್ ಆಗಿರುವಂತಹ ಸೀಟು ಇಷ್ಟನೇ ಇದೆ, ಬಟ್ ಮೇಲೆ ಇರುವಂತಹ 1 to 4 ಕಾಲೇಜಸಲ್ಲಿ ಯಾವುದಾದ್ರೂ ಸೀಟ್ ಸಿಗುತ್ತೇನೋ ನಾನು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿದ್ರೆ, ಆ ಒಂದು 1 to 4 ಕಾಲೇಜಸಲ್ಲಿ ಸಿಕ್ಕರೆ ನನಗೆ ಇನ್ನೂ ಬೆಟರ್ ಆಗಿರುತ್ತೆ, ಬಟ್ ನನಗೀಗ ಸಿಕ್ಕಿರುವಂಥ ಸೀಟು ಸ್ಯಾಟಿಸ್ಫೈ ಇದೆ, ನಾನು ಇದನ್ನು ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋಂಥ ಸ್ಟೂಡೆಂಟು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೋಬೇಕು, ಓಕೆನಾ. ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಈಗ ನಿಮಗೆ ಪ್ರಿಯಾರಿಟಿ ನಂಬರ್ 5 ಕೊಟ್ಟಿರುವಂಥ ಸೀಟ್ ಆದರೆ ಹೋಲ್ಡ್ ಆಗಿರುತ್ತೆ. ಆ್ಯಂಡ್ ಮೇಲೆ ಇರುವಂತಹ 1 to 4 ಕಾಲೇಜಸ್ಸು
ಸೆಕೆಂಡ್ ರೌಂಡ್ ಹಾಗೆ ಇರುತ್ತೆ. ಆ್ಯಂಡ್ ನಿಮಗೆ ನೆನಪಿರಲಿ, ಕೆಳಗಡೆ ಇರುವಂಥ 6 to 20 ಕಾಲೇಜಸ್ ಏನಿರ್ತವೆ ಅವು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗಿರುತ್ತವೆ. ಓಕೆನಾ, ನಿಮ್ಗೆ ಅವೇನು ಕನ್ಸಿಡರ್ ಆಗೋದಿಲ್ಲ ನೆಕ್ಸ್ಟ್ ರೌಂಡ್ಗೆ. ಜಸ್ಟ್ ಈಗ ನೀವು ಸೀಟ್ನ ಹೋಲ್ಡ್ ಮಾಡಿದ್ರ ಬೈ ಸೆಲೆಕ್ಟಿಂಗ್ ಚಾಯ್ಸ್ 2 ಅಂತ ಅಂದರೆ ಹೋಲ್ಡ್ ಮಾಡಿರುವಂಥ ಸೀಟ್ ಪ್ರಿಯಾರಿಟಿ ನಂಬರ್ 5 ಹಂಗೆ ಇರುತ್ತೆ. ಮೇಲೆ ಇರುವಂತಹ 1 to 4 ಕಾಲೇಜಸಲ್ಲಿ ಸೆಕೆಂಡ್ ರೌಂಡ್ಗೆ ನೀವು ಎಂಟರ್ ಹಾಕ್ತೀರಾ. ಎಂಟರ್ ಆದಾಗ 1 to 4 ಕಾಲೇಜಸಲ್ಲಿ ನಿಮ್ಗೆ ಯಾವುದಾದ್ರೂ ಸೀಟ್ ಅಲಾಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ನೋಡ್ತಾರೆ. ಇನ್ ಕೇಸ್ 1 to 4 ಕಾಲೇಜಸಲ್ಲಿ ಯಾವುದಾದ್ರೂ ಸೀಟ್ ಅಲಾಟ್ ಆಯಿತು ಅಂತಂದರೆ ಆ ಒಂದು ಸೀಟನ್ನು ನಿಮ್ಗೆ ಅಲಾಟ್ ಮಾಡ್ತಾರೆ. ಇಲ್ಲ ನಿಮಗೆ ಮತ್ತೆ ಅದೇ ಸೀಟ್ ಅಲಾಟ್ ಆಗುತ್ತೆ, ಮೇಲೆ ಯಾವುದಾದ್ರೂ ಸೀಟ್ ಅಲಾಟ್ ಆಗಲ್ಲ ಅಂತ ಅಂದರೆ ಈಗ ಹೋಲ್ಡ್ ಮಾಡಿರುವಂಥ ಸೀಟ್ ಆದರೆ ನಿಮಗೆ ಸೇಫ್ ಆಗಿ ಇರುತ್ತೆ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಈಗ ನೀವು ಸೀಟ್ನ ಹೋಲ್ಡ್ ಮಾಡ್ಕೊಂಡು ಹೋಗ್ತೀರಾ, ನೆಕ್ಸ್ಟ್ ರೌಂಡ್ಗೆ ಹೋದಾಗ ಮತ್ತೆ ನಿಮಗೆ ಅಲ್ಲಿ 1 to 4 ಕಾಲೇಜಸಲ್ಲಿ ಯಾವುದಾದ್ರೂ ಸೀಟ್ ಸಿಗುತ್ತೆ. ಆಗ ನೀವೇನಾದರೂ ನನಗೆ 1 to 4 ಕಾಲೇಜಸಲ್ಲಿ ಸಿಕ್ಕಿರೋ ಸೀಟ್ ಬೇಡ, ಹೋಲ್ಡ್ ಮಾಡಿರುವಂಥ ಸೀಟ್ ಬೇಕು ಅಂತ ಅಂದರೆ 100% ನಿಮ್ಗೆ ಆ ರೀತಿ ಆದರೆ ಸಿಗೋದಿಲ್ಲ. ಓಕೆನಾ, ಇನ್ ಕೇಸ್ ಮೇಲೆ ಇರುವಂಥ ಕಾಲೇಜ್ ಸೀಟ್ಸಲ್ಲಿ ನಿಮ್ಗೆ ಯಾವುದಾದ್ರೂ ಸೀಟ್ ಅಲಾಟ್ ಆಯಿತು ಅಂತ ಅಂದರೆ ನೀವು ಅದೇ ಒಂದು ಕಾಲೇಜ್ಗೆ ಅಡ್ಮಿಷನನ್ನು ತಗೋಬೇಕು ಆಗುತ್ತೆ. ನೀವು ಅಲ್ಲಿ ಮತ್ತೆ ಯಾವುದು ನಾನು ಹೋಲ್ಡ್ ಮಾಡಿರುವಂಥ ಸೀಟ್ ನನಗೆ ಬೇಕು ಅಂತ ಅಂದರೆ ಆಗೋದಿಲ್ಲ. ಇನ್ ಕೇಸ್ ಮೇಲೆ ಇರುವಂಥ ಕಾಲೇಜ್ ಯಾವುದೂ ಸಿಕ್ಕಿಲ್ಲ ಅಂತ ಅಂದರೆ ನಿಮಗೆ ಅಲ್ಲಿ ಈಗ ಫಸ್ಟ್ ರೌಂಡಲ್ಲಿ ಏನು ಹೋಲ್ಡ್ ಮಾಡಿರ್ತೀರ ಆ ಒಂದು ಸೀಟ್ಗೆ ನೀವು ಅಡ್ಮಿಷನನ್ನು ತಗೋಬೇಕು ಆಗುತ್ತೆ. ಓಕೆನಾ, ಚಾಯ್ಸ್ 2 ಅಂತ ಅಂದರೆ ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ಈ ವರ್ಷ ಸ್ಕೆಡ್ಯೂಲಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಚಾಯ್ಸ್ 2 ಸೆಲೆಕ್ಟ್ ಮಾಡುವಂಥ ಸ್ಟೂಡೆಂಟ್ಸ್ ಫೀಸನ್ನು ಪೇ ಮಾಡಬೇಕಾಗುತ್ತೆ ನಿಮ್ಮ ಒಂದು ಸೀಟನ್ನು ಹೋಲ್ಡಲ್ಲಿ ಇಟ್ಕೊಳ್ಳೋದಕ್ಕೆ. ಓಕೆನಾ, ನೀವು ಫೀಸನ್ನು ಪೇ ಮಾಡಬೇಕು ಅಷ್ಟೇ, ಬಟ್ ನೀವು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಅಥವಾ ನೀವು ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು CET ಫೀಸನ್ನು ಪೇ ಮಾಡಿಬಿಟ್ಟು ಒಂದು ಹೋಲ್ಡಲ್ಲಿ ಆದರೆ ಇಟ್ಕೋಬೇಕಾಗುತ್ತೆ. ಓಕೆನಾ, ಇದ್ರ ಬಗ್ಗೆ ಇನ್ನೂ ಡೀಟೇಲ್ಡ್ ಆಗಿ ಮುಂದಿನ ದಿನಗಳಲ್ಲಿ ವಿಡಿಯೋಸನ್ನು ಮಾಡ್ತಾ ಹೋಗ್ತೀನಿ. ಚಾಯ್ಸ್ 2 ಅಂತ ಅಂದರೆ ಕ್ಲಿಯರ್ ಆಯಿತು ಅಂತ ನಾನು ಅನ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಚಾಯ್ಸ್ 3 ಯಾರು ಸೆಲೆಕ್ಟ್ ಮಾಡ್ತಾರೆ ಅಂತ ಅಂದರೆ ಈಗ ಸ್ಟೂಡೆಂಟು ಒಂದು 20 ಕಾಲೇಜಸ್ನ ಆ್ಯಡ್ ಮಾಡಿದ್ನೋ ಆ ಒಂದು ಸ್ಟೂಡೆಂಟ್ಗೆ ಈಗ ಪ್ರಿಯಾರಿಟಿ ನಂಬರ್ 5 ಕೊಟ್ಟಿರೋಂಥ ಕಾಲೇಜಲ್ಲಿ ಸೀಟ್ ಆದರೆ ಅಲರ್ಟ್ ಆಗಿದೆ. ಆ ಒಂದು ಕ್ಯಾಂಡಿಡೇಟ್ಗೆ ಆ ಒಂದು ಸೀಟ್ಗೆ ಹೋಗೋದಕ್ಕೆ 100% ಇಷ್ಟನೇ ಇಲ್ಲ, ನಾನೇನೋ ಬೈ ಮಿಸ್ ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡಿಬಿಟ್ಟಿದ್ದೀನಿ, ಇಲ್ಲ ಅಂತಂದರೆ ನನಗೀಗ ಮೈಂಡ್ ಸೆಟ್ ಚೇಂಜ್ ಆಗಿದೆ, ನನಗೀಗ ಅಲರ್ಟ್ ಆಗಿರುವಂಥ ಸೀಟ್ ಬೇಡ, ನಾನು ನೆಕ್ಸ್ಟ್ ರೌಂಡಿಗೆ ಹೋಗ್ತೀನಿ ಅನ್ನೋ ಹಾಗಿದ್ರೆ ಚಾಯ್ಸ್ 3 ಸೆಲೆಕ್ಟ್ ಕೊಟ್ಟಿದ್ದೀರಾ ಅಂತ ಅಂದರೆ ನಿಮಗೆ ಅಲರ್ಟ್ ಆಗಿರುವಂಥ ಸೀಟ್ ಆದರೆ ಡಿಲೀಟ್ ಆಗುತ್ತೆ. ಓಕೆನಾ, ಇದು ಚೆನ್ನಾಗಿ ನಿಮ್ಗೆ ನೆನಪಿರಲಿ, ನಿಮ್ಗೆ ಅಲರ್ಟ್ ಆಗಿರುವಂಥ ಸೀಟ್ ಆದರೆ ಡಿಲೀಟ್ ಆಗುತ್ತೆ. ಆ್ಯಂಡ್ ನೀವು ಡೈರೆಕ್ಟಾಗಿ ನೆಕ್ಸ್ಟ್ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಈಗ ನಿಮಗೆ ಪ್ರಿಯಾರಿಟಿ ನಂಬರು 8 ಕೊಟ್ಟಿರುವಂಥ ಕಾಲೇಜಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿತ್ತು, ನಿಮ್ಗೆ ಅದಕ್ಕೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ ಅಲ್ವಾ, ನೀವೇನು ಮಾಡಿದ್ರೆ ಅದಕ್ಕೆ ಚಾಯ್ಸ್ 3ನ ಕೊಟ್ಬಿಟ್ಟು ನೀವು ಡಿಲೀಟ್ ಮಾಡ್ಕೊಬಿಟ್ರಿ. ಡಿಲೀಟ್ ಮಾಡಿದಾಗ ಏನಾಗುತ್ತೆ, ಆ ಒಂದು ಕಾಲೇಜ್ ಮಾತ್ರ ಡಿಲೀಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ರೌಂಡ್ಗೆ 1 to 19 ಕಾಲೇಜಸ್ ಆದರೆ ಹಾಗೆ ಇರುತ್ತೆ. ಓಕೆನಾ, ಇದು ನಿಮಗೆ ಚೆನ್ನಾಗಿ ನೆನಪಿರಬೇಕು. ಚಾಯ್ಸ್ 3 ಅಂತ ಅಂದರೆ ಸಿಕ್ಕಿರೋ ಸೀಟ್ನ ಡಿಲೀಟ್ ಮಾಡಿಕೊಂಡು ನೀವು ನೆಕ್ಸ್ಟ್ ರೌಂಡಿಗೆ ಆದರೆ ಹೋಗ್ತಿದ್ದೀರಾ. ಓಕೆನಾ, ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಒಂದು ಚಾಯ್ಸ್ ಎಂಟ್ರಿಯಲ್ಲಿ ಇರುವಂಥ ಚಾಯ್ಸ್ 4 ಅಂತ ಹೇಳಿಬಿಟ್ಟು, ಚಾಯ್ಸ್ 4 ಅಂತ ಅಂದರೆ ಸಿಂಪಲ್ ನೋಡಿ, ಈಗ ನೀವೇನಾದರೂ ಚಾಯ್ಸ್ 4 ಕೊಟ್ಟಿದ್ದೀರಾ ಅಂತ ಅಂದರೆ ನನಗೆ ಇಲ್ಲಿ ಅಡ್ಮಿಷನ್ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ, ಥ್ರೂ ಕೌನ್ಸಿಲಿಂಗ್ ಮೂಲಕ ನಾನು ಈ ಒಂದು KEA PG CET ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀನಿ ಅನ್ನೋಂಥ ಸ್ಟೂಡೆಂಟ್ಸ್ ಒಂದು ಚಾಯ್ಸ್ 4 ಸೆಲೆಕ್ಟ್ ಮಾಡಿಬಿಟ್ಟು ನೀವು ಎಕ್ಸಿಟ್ ಆಗ್ಬೋದು. ಇಲ್ಲಿ ನೀವು ಎಕ್ಸಿಟ್ ಆಗಿದ್ದೀರಾ ಅಂತ ಅಂದರೆ ನೆಕ್ಸ್ಟ್ ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಆಗಲಿ ಅಥವಾ ನಿಮಗೆ ಈ ಒಂದು ಕೌನ್ಸಿಲಿಂಗ್ ಏನು ಸಂಬಂಧನೇ ಇರೋದಿಲ್ಲ. ಓಕೆನಾ, ಚಾಯ್ಸ್ 4 ಒನ್ಸ್ ಕೊಟ್ಬಿಟ್ಟಿದ್ದೀರಾ ಅಂತ ಅಂದರೆ ಚಾಯ್ಸ್ 4 ಅಂತ ಅಂದರೆ ನನಗೆ ಈ ಮ್ಯಾನೇಜ್ಮೆಂಟಲ್ಲಿ ನಾನು ಎಲ್ಲಾದರೂ ಸೀಟ್ನ ತಗೋತೀನಿ, ಕೌನ್ಸಿಲಿಂಗ್ ಮೂಲಕ ಸೀಟ್ನ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ ಅನ್ನೋಂಥ ಸ್ಟೂಡೆಂಟ್ಸ್ ಒಂದು ಚಾಯ್ಸ್ 4 ಕೊಟ್ಟಾದರೆ ಅವರು ಎಕ್ಸಿಟ್ ಆಗ್ತಾರೆ. ಓಕೆನಾ, ಚಾಯ್ಸ್ ಎಂಟ್ರಿ ಬಗ್ಗೆ ನಿಮಗೆ ಕ್ಲಿಯರ್ ಆಯಿತು ಅಂತ ನಾನು ಅನ್ಕೊಂಡಿದ್ದೀನಿ. ನೋಡಿ, ನಿಮ್ಗೆ ಏನಾದರೂ ಚಾಯ್ಸ್ ಎಂಟ್ರಿ ಬಗ್ಗೆ ಡೌಟ್ ಇತ್ತು ಅಥವಾ ಫೀಸ್ ಪೇ ಮಾಡೋದ್ರಲ್ಲಿ ಡೌಟ್ ಇತ್ತು ಅಥವಾ ಕೌನ್ಸಿಲಿಂಗ್ ರಿಲೇಟೆಡ್ ಏನಾದರೂ ಡೌಟ್ ಇತ್ತು ಅಂತ ಅಂದರೆ ನಾನು ನಿಮಗೆ ಪರ್ಸ್ನಲ್ ಆಗಿ ಹೆಲ್ಪ್ ಮಾಡ್ತೀನಿ. ಅಂದರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ನಿಮ್ಗೆ ಇನ್ಸ್ಟಾಗ್ರಾಮ್ ಲಿಂಕನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಏನಾದರೂ ಡೌಟ್ ಇತ್ತು ಅಂತಂದರೆ ಬಂದು ಅಲ್ಲಿ ಫಾಲೋ ಮಾಡಿ ಮೆಸೇಜ್ ಮಾಡಿ, ನಾನು ನಿಮಗೆ ಅಲ್ಲಿ 100% ಆಗಿ ನಿಮ್ಮ ಒಂದು ಡೌಟನ್ನು ಕ್ಲಿಯರ್ ಮಾಡೋ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.